ಎಲ್ಲರಿಗೂ ನಮಸ್ಕಾರ. ನಾವು 2025ರ ಕೊನೆಯ ದಿನದ ಕೊನೆಯ ಕೆಲವು ಗಂಟೆಗಳಲ್ಲಿದ್ದೇವೆ. ಹೊಸ ವರ್ಷ ಅಂದ್ರೆ ಸಾಕು, ಎಲ್ಲೆಲ್ಲೂ ಒಂದ್ರೀತಿಯ ಸಂಭ್ರಮ, ಹೊಸ ಭರವಸೆ, ಸಾಮಾನ್ಯವಾಗಿ ಹೊಸ ವರ್ಷದ ನಿರ್ಣಯಗಳು ಅಂದ್ರೆ ರೆಸಲ್ಯೂಷನ್ಸ್ ಅಂತ ಶುರು ಮಾಡ್ತೀವಿ. ಹೌದು. ಆದ್ರೆ ಒಂದೆರಡು ವಾರಗಳಲ್ಲಿ ಎಷ್ಟೋ ನಿರ್ಣಯಗಳು ಗಾಳಿಯಲ್ಲಿ ತೂರಿ ಹೋಗಿರ್ತವೆ, ಹೌದಲ್ವಾ? ಖಂಡಿತ. ಇದು ಎಲ್ಲರ ಅನುಭವ. ನಮ್ಮ ಉತ್ಸಾಹ ಇದೆಯಲ್ಲ, ಅದು ಬೇಗ ತಣ್ಣಗಾಗ್ಬಿಡತ್ತೆ. ಹೌದು. ಅದಕ್ಕೆ ಇವತ್ತು ನಾವು ಬೇರೇನೋ ಮಾಡಲು ಹೊರಟಿದ್ದೇವೆ. ಕೇವಲ ಉತ್ಸಾಹ ಅಥವಾ ಇಚ್ಛಾಶಕ್ತಿಯನ್ನು ನಂಬುವ ಬದಲು ಒಂದು ಸುಭದ್ರವಾದ ಅಡಿಪಾಯದ ಮೇಲೆ ಹೊಸ ವರ್ಷವನ್ನು ಹೇಗೆ ಕಟ್ಟಬಹುದು ಅಂತ ನೋಡೋಣ. ನಮ್ಮ ಕೇಳುಗರೊಬ್ಬರು ಕೆಲವು ಆಧ್ಯಾತ್ಮಿಕ ಮೂಲಗಳನ್ನು ಹಂಚಿಕೊಂಡಿದ್ದಾರೆ. ಇವು ಹೊಸ ವರ್ಷದ ದಿನಕ್ಕೆ ಸಂಬಂಧಿಸಿದ ಬೈಬಲ್ನ ಭಾಗಗಳು. ಸಂಖ್ಯಾಕಾಂಡ, ಗಲಾತ್ಯರಿಗೆ ಬರೆದ ಪತ್ರ ಮತ್ತು ಲೂಕನ ಶುಭ ಸಂದೇಶ. ಎಕ್ಸಾಕ್ಟ್ಲಿ. ಇದರ ಜೊತೆಗೆ ಈ ಮೂರನ್ನೂ ಒಟ್ಟುಗೂಡಿಸಿ ವಿವರಿಸುವ ಒಂದು ಪ್ರಸಂಗವೂ ಇದೆ. ಈ ಪ್ರಾಚೀನ ಬರಹಗರು ಹೊಸ ವರ್ಷಕ್ಕೆ ಒಂದು ಆಧ್ಯಾತ್ಮಿಕ ಸಲಕರಣೆ ಪೆಟ್ಟಿಗೆ ಅಂದ್ರೆ ಸ್ಪಿರಿಚುವಲ್ ಟೂಲ್ ಕಿಟ್ ತರ ಏನಾದ್ರೂ ನೀಡುತ್ತವೆಯೇ ಅಂತ ಪರಿಶೀಲಿಸೋಣ. ಆಧ್ಯಾತ್ಮಿಕ ಸಲಕರಣೆ ಪೆಟ್ಟಿಗೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆದ ಯೋಚನೆ. ಅಂದ್ರೆ ವರ್ಷ ಪೂರ್ತಿ ನಮ್ಮನ್ನು ಕಾಪಾಡಲು ಬೇಕಾದ ಪರಿಕರಗಳು. ಹೌದು. ಹಾಗಿದ್ರೆ ಈ ಪೆಟ್ಟಿಗೆಯಲ್ಲಿ ಮೊದಲ ಸಲಕರಣೆ ಯಾವುದು ಅಂತ ನೋಡೋಣ ಬನ್ನಿ. ನಾವು ನೇರವಾಗಿ ಸಂಖ್ಯಾಕಾಂಡದಲ್ಲಿ ಬರುವ ಒಂದು ಪ್ರಸಿದ್ಧ ಆಶೀರ್ವಾದದಿಂದ ಶುರು ಮಾಡೋಣ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಅಂತ ಶುರುವಾಗುತ್ತೆ. ಇದು ಕೇಳಲು ತುಂಬಾ ಸರಳವಾಗಿದೆ ಅನ್ಸುತ್ತೆ. ಹೌದು, ಸರಳವಾಗಿದ್ದರೂ ಪ್ರಸಂಗದ ಪ್ರಕಾರ ಇದರ ಶಕ್ತಿ ಬಹಳ ದೊಡ್ಡದು. ಇದನ್ನ ನಮ್ಮ ಟೂಲ್ ಕಿಟ್ನ ರಕ್ಷಣಾ ಕವಚ ಅಂತ ಕರೆಯಬಹುದಾ? ಖಂಡಿತವಾಗಿಯೂ ಕರೆಯಬಹುದು. ಇದು ಕೇವಲ ಶುಭ ಹಾರೈಕೆ ಅಲ್ಲ, ಇದೊಂದು ದೈವಿಕ ರಕ್ಷಣೆಯ ಘೋಷಣೆ. ಇಲ್ಲಿರುವ ಪ್ರತಿಯೊಂದು ಪದಕ್ಕೂ ಆಳವಾದ ಅರ್ಥವಿದೆ. ಹೋಹೋ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ಕೃಪೆ ತೋರಲಿ ಅನ್ನೋ ಸಾಲುನ್ನ ನೋಡಿ. ಪ್ರಸನ್ನ ಮುಖದಿಂದ ನೋಡುವುದು ಅಂದ್ರೆ ಏನು? ಅದು ಕೇವಲ ಒಂದು ನಗುವಲ್ಲ. ಪ್ರಾಚೀನ ಸಂಸ್ಕೃತಿಯಲ್ಲಿ ರಾಜ ಅಥವಾ ತಂದೆ ತನ್ನ ಮಗನ ಕಡೆ ಪ್ರೀತಿಯಿಂದ, ಅಂಗೀಕಾರದಿಂದ ನೋಡಿದ್ರೆ ಆ ಮಗನಿಗೆ ಎಲ್ಲವೂ ಸಿಕ್ಕಂತೆ. ಅದೇ ರೀತಿ ದೇವರು ನಮ್ಮ ಕಡೆ ಕೋಪದಿಂದ ಅಲ್ಲ, ಪ್ರೀತಿಯಿಂದ, ಸಂತೋಷದಿಂದ ನೋಡುತ್ತಿದ್ದಾರೆ ಎಂಬ ಭರವಸೆ ಇದು. ಅಂದ್ರೆ ನಾವು ಯಾವುದೇ ತಪ್ಪು ಮಾಡಿದ್ರೂ ನಮ್ಮನ್ನು ತಿರಸ್ಕರಿಸದೇ ಪ್ರೀತಿಯಿಂದ ನೋಡುವ ದೃಷ್ಟಿಯದು. ಇದು ಹೊಸ ವರ್ಷವನ್ನು ಶುರು ಮಾಡಲು ಬೇಕಾದ ಒಂದು ದೊಡ್ಡ ಧೈರ್ಯ ಕೊಡುತ್ತೆ ಅಲ್ವಾ? ಖಂಡಿತ. ಯಾಕಂದ್ರೆ ನಾವು ತಪ್ಪು ಮಾಡುತ್ತೇವೆ ಅಂತ ನಮಗೆ ಗೊತ್ತಿರುತ್ತೆ. ಹೌದು, ಇದು ನಮ್ಮನ್ನು ಪರಿಪೂರ್ಣರಾಗಿರಬೇಕು ಎಂಬ ಒತ್ತಡದಿಂದ ಮುಕ್ತಗೊಳಿಸುತ್ತದೆ. ಇನ್ನು ಇದರ ಕೊನೆಯ ಸಾಲು, ಸರ್ವೇಶ್ವರ ನಿಮ್ಮ ಮೇಲೆ ತಮ್ಮ ದಯಾದೃಷ್ಟಿ ಬೀರಿ ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ಈ ಶಾಂತಿ ಅನ್ನೋ ಪದವನ್ನು ನಾವು ಸಾಮಾನ್ಯವಾಗಿ ತಪ್ಪು ತಿಳಿದುಕೊಳ್ತೇವೆ. ಹೌದು, ಶಾಂತಿ ಅಂದ್ರೆ ಜಗಳ ಇಲ್ದಿರೋದು, ಯುದ್ಧ ಇಲ್ದಿರೋದು ಅಂತ ಅಂದುಕೊಳ್ತೇವೆ. ಆದ್ರೆ ಇಲ್ಲಿ ಅದರ ಅರ್ಥ ಬೇರೆನಾ? ಖಂಡಿತವಾಗಿಯೂ ಬೇರೆ. ಮೂಲ ಹೀಬ್ರೂ ಭಾಷೆಯಲ್ಲಿ ಶಲೋಮ್ ಎಂಬ ಪದವನ್ನು ಬಳಸಲಾಗಿದೆ. ಪ್ರಸಂಗದಲ್ಲಿ ವಿವರಿಸಿದಂತೆ ಶಲೋಮ್ ಅಂದ್ರೆ ಕೇವಲ ಸಮಸ್ಯೆ ಅನುಪಸ್ಥಿತಿಯಲ್ಲ, ಅದೊಂದು ಸಮಗ್ರವಾದ ಕ್ಷೇಮ. ಸಮಗ್ರವಾದ ಕ್ಷೇಮ ಅಂದ್ರೆ ನಿಮ್ಮ ಆರೋಗ್ಯ, ನಿಮ್ಮ ಸಂಬಂಧಗಳು, ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಮಾನಸಿಕ ನೆಮ್ಮದಿ, ಹೀಗೆ ಜೀವನದ ಪ್ರತಿಯೊಂದು ಆಯಾಮದಲ್ಲೂ ಸಂಪೂರ್ಣತೆ ಮತ್ತು ಸಮತೋಲನೆ ಇರುವುದೇ ಶಲೋಮ್. ಓಕೆ. ದೇವರು ನಿಮಗೆ ಶಲೋಮ್ ನೀಡಲಿ ಅಂದ್ರೆ ನಿಮ್ಮ ಜೀವನದ ಎಲ್ಲಾ ತುಣುಕುಗಳು ಸರಿಯಾದ ಜಾಗದಲ್ಲಿ ಕೂತು ಒಂದು ಸುಂದರ ಚಿತ್ರವಾದಂತಾಗ್ಲಿ ಅಂತ ಹಾರೈಸಿದಂತೆ. ವಾವ್, ಇದು ಅದ್ಭುತವಾಗಿದೆ. ಕೇವಲ ಸಮಸ್ಯೆ ಬಾರದಿರಲಿ ಅನ್ನೋದಕ್ಕಿಂತ ನಿಮ್ಮ ಜೀವನ ಸಮಗ್ರವಾಗಿರಲಿ ಅನ್ನೋದು ಎಷ್ಟು ಶಕ್ತಿಯುತವಾದ ಹಾರೈಕೆ. ಹಾಗಿದ್ರೆ ನಮ್ಮ ಟೂಲ್ ಕಿಟ್ನ ಮೊದಲ ಪರಿಕರ ಶಲೋಮ್ ಎಂಬ ಸಮಗ್ರ ರಕ್ಷಣೆ. ಇದು ನಮ್ಮ ಅಡಿಪಾಯ. ಸರಿ, ಈ ರಕ್ಷಣಾ ಕವಚವನ್ನು ಪಡೆದ ಮೇಲೆ ಮುಂದೇನು? ಈ ಆಶೀರ್ವಾದವನ್ನು ಸ್ವೀಕರಿಸ್ತಿರುವ ನಾವು ಯಾರು? ನಮ್ಮ ಗುರುತು ಏನು? ಬಹುಶಃ ಗಲಾತ್ಯರಿಗೆ ಬರೆದ ಪತ್ರ ಇದಕ್ಕೆ ಉತ್ತರ ಕೊಡುತ್ತೇನೋ. ನೀವು ಸರಿಯಾದ ದಾರಿಯಲ್ಲೇ ಯೋಚಿಸ್ತಿದ್ದೀರಿ. ಆಶೀರ್ವಾದಕ್ಕೂ ನಮ್ಮ ಅಸ್ಮಿತೆಗೂ ನೇರವಾದ ಸಂಬಂಧವಿದೆ. ಗಲಾತ್ಯ ಪತ್ರದ ಭಾಗವು ನಮ್ಮ ಗುರುತಿನಲ್ಲೇ ಆಗುವ ಒಂದು ಕ್ರಾಂತಿಕಾರಿ ಬದಲಾವಣೆಯ ಬಗ್ಗೆ ಮಾತಾಗುತ್ತೆ. ಹೌದಾ? ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ರು. ಅವರು ಒಬ್ಬ ಸ್ತ್ರೀಯಲ್ಲಿ ಜನಿಸಿದ್ರು. ನಾವು ದೇವಪುತ್ರತ್ವವನ್ನು ಪಡೆಯುವಂತೆ ಮಾಡಿದ್ರು. ಈ ಸ್ತ್ರೀಯೇ ದೇವಮಾತೆ ಮರಿಯಮ್ಮನವರು. ಹಾಗಾಗಿಯೇ ಜನವರಿ 1 ಅವರ ಮಹೋತ್ಸವ.
ಇಲ್ಲಿ ದೇವಪುತ್ರತ್ವ ಅನ್ನೋ ಪದ ನನ್ಗೆ ಬಹಳ ಮುಖ್ಯ ಅನಿಸುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಧರ್ಮಶಾಸ್ತ್ರದ ಅಡಿಯಲ್ಲಿ ಜನರು ದೇವರ ಸೇವಕರು ಅಥವಾ ದಾಸರು ಎಂಬ ಭಾವನೆಯಲ್ಲಿ ಬದುಕುತ್ತಿದ್ರು ಅಲ್ವಾ? ಹೌದು, ಅದೊಂದು ದೊಡ್ಡ ಬದಲಾವಣೆ. ಪ್ರಸಂಗವು ಮನೆಯಾಳು ಮತ್ತು ಮಗನ ನಡುವಿನ ವ್ಯತ್ಯಾಸವನ್ನು ಬಹಳ ಚೆನ್ನಾಗಿ ವಿವರಿಸುತ್ತೆ. ಮನೆಯಾಳು ಅಥವಾ ದಾಸನಿಗೆ ಮನೆಯಲ್ಲಿ ಯಾವುದೇ ಹಕ್ಕಿರೋದಿಲ್ಲ. ಅವನು ಕೇವಲ ನಿಯಮಗಳನ್ನು ಪಾಲಿಸಬೇಕು, ಯಜಮಾನನಿಗೆ ಹೆದರಿಕೊಂಡು ಕೆಲಸ ಮಾಡಬೇಕು. ಸರಿ. ಆದರೆ ಮಗನಿಗೆ ಹಾಗಲ್ಲ. ಅವನಿಗೆ ಮನೆ ಮೇಲೆ ಅಧಿಕಾರವಿರುತ್ತೆ, ಪ್ರೀತಿ ಸಿಗುತ್ತೆ ಮತ್ತು ಮುಖ್ಯವಾಗಿ ಅವನು ಆಸ್ತಿಯ ವಾರಸುದಾರ. ಈ ಹೋಲಿಕೆ ಇಂದಿನ ಜೀವನಕ್ಕೂ ಅನ್ವಯಿಸುತ್ತೆ. ನಾವು ನಮ್ಮ ಕೆಲಸದ ಜಾಗದಲ್ಲಿ ಕೇವಲ ಉದ್ಯೋಗಿಯಾಗಿ ಸಂಬಳಕ್ಕಾಗಿ ಕೆಲಸ ಮಾಡುವುದಕ್ಕೂ ಅದನ್ನೇ ನಮ್ಮ ಸ್ವಂತ ಕಂಪನಿ ಅಂತ ಪ್ರೀತಿಯಿಂದ ಮಾಡೋದಕ್ಕೂ ವ್ಯತ್ಯಾಸ ಇದೆ. ದೇವರೊಂದಿಗಿನ ಸಂಬಂಧದಲ್ಲೂ ಇದೇ ರೀತಿಯ ಬದಲಾವಣೆ ಅಂತಾನಾ ಇದ್ರ ಅರ್ಥ? ಖಂಡಿತ. ನೀವು ಇನ್ನು ಮೇಲೆ ದಾಸರಲ್ಲ, ಮಕ್ಕಳು ಅಂತ ಸಂತ ಪೌದರು ಹೇಳಿದಾಗ ಅವರು ದೇವರೊಂದಿಗಿನ ನಮ್ಮ ಸಂಬಂಧದ ಸ್ವರೂಪವನ್ನೇ ಬದಲಾಯಿಸುತ್ತಿದ್ದಾರೆ. ಭಯದ ಸಂಬಂಧದಿಂದ ಪ್ರೀತಿಯ ಸಂಬಂಧಕ್ಕೆ ಬಡ್ತಿ ನೀಡ್ತಿದ್ದಾರೆ. ಓ, ಅದು ದೇವರೇ ಅನ್ನೋ ಗಂಭೀರ ಪದಕ್ಕಿಂತ ಭಿನ್ನ. ಹೌದು. ಅಪ್ಪ ಅನ್ನೋದು ಅರಾಮಿಕ್ ಭಾಷೆಯ ಪದ. ಪುಟ್ಟ ಮಕ್ಕಳು ತಮ್ಮ ತಂದೆಯನ್ನು ಪ್ರೀತಿಯಿಂದ, ಹಕ್ಕಿನಿಂದ ಕರೆಯುವ ರೀತಿಯದು. ಇದರಲ್ಲಿ ಭಯವಿಲ್ಲ, ಕೇವಲ ನಂಬಿಕೆ ಮತ್ತು ಆಪ್ತತೆ ಇದೆ. ಹಾಗಾಗಿ ನಮ್ಮ ಟೂಲ್ಕಿಟ್ನ ಎರಡನೇ ಪರಿಕರ ಇದು. ನಾವು ಕೇವಲ ದೇವರ ಸೇವಕರಲ್ಲ, ಆತನ ಪ್ರೀತಿಯ ಮಕ್ಕಳು ಮತ್ತು ಆತನ ರಾಜ್ಯದ ವಾರಸುದಾರರು ಅನ್ನೋ ಅಸ್ಮಿತೆ. ಈ ಅರಿವಿನಿಂದ ನಾವು ಹೊಸ ವರ್ಷವನ್ನು ನೋಡಿದ್ರೆ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತೆ. ಹೌದು. ಸವಾಲುಗಳು ಬಂದಾಗ ನನ್ನನ್ನು ನೋಡಿಕೊಳ್ಳಲು ನನ್ನ ತಂದೆ ಇದ್ದಾರೆ ಎಂಬ ಧೈರ್ಯ ಬರುತ್ತೆ. ಸರಿ. ಈಗ ನಮ್ಮ ಟೂಲ್ಕಿಟ್ನಲ್ಲಿ 2 ಪ್ರಬಲವಾದ ಪರಿಕರಗಳಿವೆ. ಒಂದು, ಶಲೋಮ್ ಎಂಬ ರಕ್ಷಣಾ ಕವಚ. 2, ನಾವು ದೇವರ ಮಕ್ಕಳು ಎಂಬ ನಮ್ಮ ನಿಜವಾದ ಅಸ್ಮಿತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ನಮ್ಮ ದಿನನಿತ್ಯದ ಜೀವನದ ಗಡಿಬಿಡಿಯಲ್ಲಿ ಈ ಎಲ್ಲಾ ದೊಡ್ಡ ಯೋಚನೆಗಳನ್ನು ಮರೆತು ಬಿಡುವ ಸಾಧ್ಯತೆ ಜಾಸ್ತಿ. ಈ ಅರಿವನ್ನು ಜೀವಂತವಾಗಿ ಇಟ್ಟುಕೊಳ್ಳುವುದು ಹೇಗೆ? ಇಲ್ಲಿ 3ನೇ ಮೂಲವಾದ ಲೂಕನ ಶುಭ ಸಂದೇಶ ಸಹಾಯಕ್ಕೆ ಬರುತ್ತಾ? ಖಂಡಿತ. ಲೂಕನ ಶುಭ ಸಂದೇಶ ನಮಗೆ ಒಂದು ಅಭ್ಯಾಸವನ್ನು, ಅಂದರೆ ಪ್ರಾಕ್ಟೀಸ್ ಅನ್ನು ಕಲಿಸಿಕೊಡುತ್ತದೆ. ಅದು ನಮ್ಮ ಟೂಲ್ಕಿಟ್ನ 3ನೇ ಮತ್ತು ಬಹುಶಃ ಅತ್ಯಂತ ಪ್ರಾಯೋಗಿಕವಾದ ಪರಿಕರ. ಓಕೆ. ಅಲ್ಲಿನ ದೃಶ್ಯವನ್ನು ನೆನಪಿಸಿಕೊಳ್ಳಿ. ಕುರುಬರು ದೇವದೂತರ ಸಂದೇಶ ಕೇಳಿ ಓಡೋಡಿ ಬರ್ತಾರೆ. ಹೌದು. ಮಗು ಯೇಸುವನ್ನು ನೋಡಿ ತಾವು ಕೇಳಿದ್ದನ್ನೆಲ್ಲ ಎಲ್ಲರಿಗೂ ಹೇಳ್ತಾರೆ. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಒಂದು ರೀತಿ ಸಂಭ್ರಮ, ಗದ್ದಲ, ಉತ್ಸಾಹದ ವಾತಾವರಣ. ಹೌದು. ಒಂದು ದೊಡ್ಡ ಘಟನೆ ನಡೆದಾಗ ಆಗುವ ಸಹಜ ಪ್ರತಿಕ್ರಿಯೆ ಅದು. ಎಲ್ಲರೂ ಮಾತಾಡುತ್ತಿದ್ದಾರೆ, ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಮರಿಯಮ್ಮನವರ ಪ್ರತಿಕ್ರಿಯೆ ಮಾತ್ರ ಎಲ್ಲರಿಗಿಂತ ಭಿನ್ನ. ಹೌದು. ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಎಲ್ಲರ ಸಂಭ್ರಮದ ಮಧ್ಯೆ ಅವರೊಬ್ಬರೇ ಮೌನವಾಗಿ ಧ್ಯಾನಿಸುತ್ತಿದ್ದಾರೆ. ಇದು ಇವತ್ತಿನ ಜಗತ್ತಿಗೆ ಎಷ್ಟು ವಿರುದ್ಧವಾಗಿದೆ ಅಲ್ವಾ? ಏನಾದ್ರೂ ಒಂದ್ ಸುದ್ದಿ ಬಂದ್ರೆ ತಕ್ಷಣ ರಿಯಾಕ್ಟ್ ಮಾಡೋದು, ಟ್ವೀಟ್ ಮಾಡೋದು, ಸ್ಟೇಟಸ್ ಹಾಕೋದೇ ನಮ್ಗೆ ಅಭ್ಯಾಸ. ನೀವು ಹೇಳಿದ್ದು 100ಕ್ಕೆ 100 ಸರಿ. ಮರಿಯಂನವರದು ರಿಯಾಕ್ಷನ್ ಅಲ್ಲ, ರೆಸ್ಪಾನ್ಸ್. ಓ, ರಿಯಾಕ್ಷನ್ ಅಲ್ಲ, ರೆಸ್ಪಾನ್ಸ್. ಅಂದ್ರೆ ತಕ್ಷಣದ ಪ್ರತಿಕ್ರಿಯೆಯಲ್ಲ, ಬದಲಾಗಿ ಆಳವಾದ ಚಿಂತನೆಯ ನಂತರದ ಸ್ಪಂದನೆ. ಪ್ರಸಂಗದಲ್ಲಿ ಇದನ್ನೇ ಒತ್ತಿ ಹೇಳಲಾಗಿದೆ. ನಮ್ಮ ಜೀವನದಲ್ಲಿಯೂ ಅಷ್ಟೇ. ಒಳ್ಳೆ ಸುದ್ದಿ ಬಂದಾಗ ಹಿಗ್ಗೋದು, ಕೆಟ್ಟ ಸುದ್ದಿ ಬಂದಾಗ ಕುಗ್ಗಿ ಹೋಗೋದು ಸಹಜ. ಆದ್ರೆ ಮರಿಯಂನವರು ನಮಗೆ ಒಂದು ಪರ್ಯಾಯ ಮಾರ್ಗವನ್ನು ತೋರಿಸ್ತಾರೆ. ಅವರು ಗಡಿಬಿಡಿ ಮಾಡೋದಿಲ್ಲ, ಗಾಬರಿಯಾಗೋದಿಲ್ಲ. ಬದಲಿಗೆ ನಡೀತಿರುವ ಘಟನೆಗಳ ಹಿಂದಿನ ದೈವಿಕ ಅರ್ಥವೇನಿರಬಹುದು, ದೇವರ ಯೋಜನೆ ಇದರಲ್ಲಿ ಹೇಗೆ ಕೆಲಸ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಲು ಪ್ರಯತ್ನಿಸ್ತಾರೆ. ಅದಕ್ಕಾಗಿ ಅವರು ಮೌನವಾಗಿ ಧ್ಯಾನಿಸ್ತಾರೆ. ಅಂದ್ರೆ ಇದು ಒಂದು ರೀತಿಯ ಪಾಸ್ ಬಟನ್ ಒತ್ತಿದ ಹಾಗೆ. ಜೀವನದ ವೇಗದ ಮಧ್ಯೆ ಒಂದು ಕ್ಷಣ ನಿಂತು ಎಲ್ಲವನ್ನೂ ಒಳಗೆ ತೆಗೆದುಕೊಂಡು ಅದನ್ನು ದೇವರ ದೃಷ್ಟಿಯಲ್ಲಿ ನೋಡಲು ಪ್ರಯತ್ನಿಸುವುದು. ಇದು ಕಲಿಯಬೇಕಾದ ಕಲೆ. ಹೌದು, ಇದೊಂದು ಅಭ್ಯಾಸ. ನಮ್ಮ ಟೂಲ್ಕಿಟ್ನ 3ನೇ ಪರಿಕರ ಇದೆ, ಮೌನ ಧ್ಯಾನದ ಅಭ್ಯಾಸ. ಇದೇ ಭಾಗದಲ್ಲಿ ಮಗುವಿಗೆ ಯೇಸು ಅಂತ ಹೆಸರಿಡುವ ಪ್ರಸಂಗವೂ ಇದೆ. ಈ ಹೆಸರನ್ನು ದೇವದೂತನೇ ಸೂಚಿಸಿದ್ದ. ಹೌದು. ಯೇಸು ಅಂದ್ರೆ ದೇವರು ರಕ್ಷಿಸ್ತಾರೆ ಅಂತ ಅರ್ಥ. ಮರಿಯಂನವರು ಧ್ಯಾನಿಸುತ್ತಿದ್ದದ್ದು ಇದೇ ವಿಷಯದ ಬಗ್ಗೆ ಇರಬಹುದು. ಈ ಮಗು ದೇವರ ರಕ್ಷಣೆ ಎಂಬ ಸತ್ಯದ ಬಗ್ಗೆ ಅವರು ಆಳವಾಗಿ ಚಿಂತಿಸುತ್ತಿದ್ದರು. ಆ ಹೆಸರು ಅವರ ಧ್ಯಾನಕ್ಕೆ ಒಂದು ಕೇಂದ್ರ ಬಿಂದುವಾಗಿತ್ತು. ಇದು ತುಂಬಾ ಆಳವಾದ ಮಾತು.
ಅಂದ್ರೆ ನಮ್ಮ ಧ್ಯಾನಕ್ಕೆ ಒಂದು ಆಧಾರ ಬೇಕು. ದೇವರು ನನ್ನನ್ನು ರಕ್ಷಿಸ್ತಾರೆ, ನಾನು ಅವರ ಮಗು, ಅವರು ನನ್ನನ್ನು ಆಶೀರ್ವಾದಿಸಿದ್ದಾರೆ ಎಂಬ ಸತ್ಯಗಳ ಮೇಲೆ ನಾವು ನಮ್ಮ ಯೋಚನೆಗಳನ್ನು ಕೇಂದ್ರೀಕರಿಸಬೇಕು. ಖಂಡಿತ. ಆ ಹೆಸರು ಕೇವಲ ಒಂದು ಗುರುತಲ್ಲ, ಅದೊಂದು ನಿರಂತರ ಜ್ಞಾಪಕ. ದೇವರು ನಮ್ಮೊಂದಿಗಿದ್ದಾರೆ ಮತ್ತು ನಮ್ಮನ್ನು ರಕ್ಷಿಸುತ್ತಾರೆ ಎಂಬ ಭರವಸೆಯ ಜ್ಞಾಪಕ. ಪ್ರಸಂಗದಲ್ಲಿ ಹೇಳಿದಂತೆ ಈ ವರ್ಷದ ಪ್ರತಿದಿನವೂ ನಮ್ಮ ನಾಲಿಗೆಯ ಮೇಲೆ ಯೇಸು ಎಂಬ ನಾಮವಿರಲಿ. ಅದು ನಮ್ಮನ್ನು ದಾರಿ ತಪ್ಪದಂತೆ ಕಾಪಾಡುತ್ತದೆ. ಹಾಗಾದ್ರೆ ನಮ್ಮ ಆಧ್ಯಾತ್ಮಿಕ ಸಲಕರಣೆ ಪೆಟ್ಟಿಗೆ ಈಗ ಪೂರ್ಣವಾದಂತಿದೆ. ಆಶೀರ್ವಾದದ ರಕ್ಷಣಾ ಕವಚ, ದೇವರ ಮಗುವೆಂಬ ಅಸ್ಮಿತೆ ಮತ್ತು ಧ್ಯಾನದ ಅಭ್ಯಾಸ, ಈ ಮೂರನ್ನು ಒಟ್ಟಿಗೆ ಸೇರಿಸಿ ನೋಡಿದ್ರೆ ಹೊಸ ವರ್ಷಕ್ಕೆ ಒಂದು ಸುಂದರವಾದ ಮಾರ್ಗಸೂಚಿ ಸಿಗುತ್ತೆ. ಹೌದು. ಪ್ರಸಂಗದ ಕೊನೆಯಲ್ಲಿ ಬರುವ ಬದುಕಿಗೆ ಅನ್ವಯ ವಿಭಾಗವು ಇದನ್ನೇ ಸರಳವಾಗಿ ಹೇಳುತ್ತದೆ. ಈ ಟೂಲ್ಕಿಟ್ ಅನ್ನು ಬಳಸುವುದು ಹೇಗೆ ಅಂತ ಅದರ ಬಗ್ಗೆ ಸ್ವಲ್ಪ ವಿವರಿಸೋಣ. ಮೊದಲನೆಯದು, ಕೃತಜ್ಞತೆಯಿಂದ ಆರಂಭಿಸಿ. ಹೌದು. ಕುರುಬರು ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿದಂತೆ ನಾವು ಹೊಸ ವರ್ಷವನ್ನು ದೂರುವುದರಿಂದಲ್ಲ, ಬದಲಾಗಿ ನಮ್ಮಲ್ಲಿರೋದಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ ಆರಂಭಿಸಬೇಕು. ಇದು ನಮ್ಮ ಮನಸ್ಥಿತಿಯನ್ನೇ ಬದಲಾಯಿಸುತ್ತದೆ. ಸರಿ. ಎರಡನೇದು, ನಮ್ಮ ಗುರುತನ್ನು ಮರೆಯದಿರಿ. ನಾವು ದೇವರ ಮಕ್ಕಳು ಮತ್ತು ವಾರಸುದಾರರು. ಈ ಅರಿವು ನಮ್ಮ ನಡವಳಿಕೆಯಲ್ಲಿ ಕಾಣಬೇಕು. ನಮ್ಮನ್ನು ನಾವು ಗೌರವಿಸಿಕೊಳ್ಳಬೇಕು. ಹಾಗೆಯೇ ನಮ್ಮ ಸುತ್ತಲಿರುವವರನ್ನೂ ಕೂಡ ನಮ್ಮ ಸಹೋದರ ಸಹೋದರಿಯರಂತೆ ಪ್ರೀತಿಯಿಂದ, ಗೌರವದಿಂದ ಕಾಣಬೇಕು. ಇದು ನಮ್ಮ ಸಂಬಂಧಗಳನ್ನು ಸುಧಾರಿಸುತ್ತದೆ. ನಿಜ. ಮತ್ತು ಮೂರನೆಯದು, ಮರಿಯಮ್ಮನವರಂತೆ ಧ್ಯಾನಿಸಿ. ಇದು ನನಗೆ ಅತ್ಯಂತ ಪ್ರಾಯೋಗಿಕ ಸಲಹೆ ಅನಿಸಿತು. ದಿನದ ಕೊನೆಯಲ್ಲಿ ಫೋನ್ ಬದಿಗಿಟ್ಟು 5 ನಿಮಿಷ ಮೌನವಾಗಿ ಕುಳಿತು, ಇವತ್ತು ದೇವ್ರು ನನ್ನ ಜೊತೆ ಹೇಗೆ ಮಾತನಾಡಿದ್ರು, ಯಾವ ಘಟನೆಯಲ್ಲಿ ಅವರ ಕೈವಾಡವಿತ್ತು ಅಂತ ಯೋಚಿಸುವ ಅಭ್ಯಾಸ. ಹೌದು. ಇದು ನಮ್ಮನ್ನು ಹೆಚ್ಚು ಶಾಂತರನ್ನಾಗಿ ಮತ್ತು ಆಧ್ಯಾತ್ಮಿಕವಾಗಿ ಜಾಗೃತರನ್ನಾಗಿ ಮಾಡುತ್ತದೆ. ಬಹಳ ಚೆನ್ನಾಗಿ ಹೇಳಿದಿರಿ. ಈ 3 ಅಂಶಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ದೇವರ ಆಶೀರ್ವಾದವನ್ನು ಸ್ವೀಕರಿಸಿದರೆ ಮಾತ್ರ ನಾವು ಅವರ ಮಕ್ಕಳು ಅಂತ ಧೈರ್ಯವಾಗಿ ಹೇಳಿಕೊಳ್ಳಲು ಸಾಧ್ಯ. ನಾವು ದೇವರ ಮಕ್ಕಳು ಎಂಬ ಅರಿವಿದ್ದರೆ ಮಾತ್ರ ನಮ್ಮ ಧ್ಯಾನಕ್ಕೆ ಒಂದು ಅರ್ಥ ಬರುತ್ತದೆ. ಇಲ್ಲದಿದ್ದರ ಧ್ಯಾನ ಕೇವಲ ಒಂದು ಮಾನಸಿಕ ವ್ಯಾಯಾಮವಾಗುತ್ತದೆ. ಸರಿ. ಈ 3 ಸೇರಿ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಜೀವನ ಶೈಲಿಯನ್ನ ರೂಪಿಸುತ್ತವೆ. ಅದ್ಭುತ. ಇವತ್ತಿನ ನಮ್ಮ ಚರ್ಚೆ ಹೊಸ ವರ್ಷದ ನಿರ್ಣಯಗಳ ಮೇಲ್ಮಟ್ಟದ ಉತ್ಸಾಹದಿಂದಾಚೆ ಹೋಗಿ ಒಂದು ಆಳವಾದ, ಸುಭದ್ರವಾದ ಅಡಿಪಾಯದ ಮೇಲೆ ಹೊಸ ವರ್ಷವನ್ನ ಹೇಗೆ ಕಟ್ಟಬಹುದು ಅಂತ ತೋರಿಸ್ಕೊಟ್ಟಿದೆ. ಸಂಖ್ಯಾಕಾಂಡದ ಆಶೀರ್ವಾದ, ಗಲಾತಿಯ ಪತ್ರದ ಅಸ್ಮಿತೆ ಮತ್ತು ಲೂಕನ ಶುಭ ಸಂದೇಶದ ಧ್ಯಾನದ ಮಾದರಿ, ಇವೆಲ್ಲವೂ ನಮ್ಮನ್ನು ದೇವಮಾತೆ ಮರಿಯಂನವರ ಮಾದರಿಯತ್ತ ಕರೆದೊಯ್ತವೆ. ಹೌದು. ಅವರೇ ಈ ಎಲ್ಲದರ ಕೇಂದ್ರಬಿಂದು. ಹೌದು. ಹಾಗಾಗಿ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟು ಹೋಗಲು ಇಷ್ಟಪಡ್ತೇನೆ. ಖಂಡಿತ. ಈ ಪ್ರಸಂಗವು ತಾಯಿ ಮರಿಯಮ್ಮನವರಂತೆ ನಾವು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗುವಂತೆ ಮಾಡೀರಿ ಎಂಬ ಪ್ರಾರ್ಥನೆಯೊಂದಿಗೆ ಮುಕ್ತಾಯವಾಗುತ್ತದೆ. ವಿಧೇಯತೆ ಮತ್ತು ಮೌನ ಚಿಂತನೆ, ಈ 2 ಪದಗಳನ್ನ ಇವತ್ತಿನ ಜಗತ್ತು ಅಷ್ಟು ಇಷ್ಟಪಡುವುದಿಲ್ಲ. ನಿಜ. ಮಾತು, ಕ್ರಿಯೆ, ವೇಗ, ಸಾಧನೆಗೇ ಇಲ್ಲಿ ಬೆಲೆ. ಹೀಗಿರುವಾಗ ಈ ಪ್ರಾಚೀನ ಬರಹಗಳು ನಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಿವೆ. ಒಂದು ವೇಳೆ ಈ ಹೊಸ ವರ್ಷದಲ್ಲಿ ನಾವು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿವಾದ ಕೆಲಸ ಇನ್ನಷ್ಟು ಮಾಡುವುದು ಅಥವಾ ಹೇಳುವುದಲ್ಲ, ಬದಲಾಗಿ ಹೆಚ್ಚು ಕೇಳಿಸಿಕೊಳ್ಳುವುದು ಮತ್ತು ಧ್ಯಾನಿಸುವುದೇ ಆಗಿದ್ರೆ? ಈ ದೃಷ್ಟಿಕೋನವು ನಮ್ಮ ಜೀವನದ ಸವಾಲುಗಳನ್ನು ಮತ್ತು ಅವಕಾಶಗಳನ್ನು ಎದುರಿಸುವ ರೀತಿಯನ್ನು ಹೇಗೆ ಬದಲಾಯಿಸಬಹುದು? ಇದರ ಬಗ್ಗೆ ಯೋಚಿಸುತ್ತಾ ಈ ಹೊಸ ವರ್ಷವನ್ನು ಸ್ವಾಗತಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.